ರಸ್ತೆ ಆಯಿತು, ಇನ್ನು ಮುಂದೆ ಸಮುದ್ರದಲ್ಲಿ ಕೇಳುತ್ತೆ ಸೈರನ್ ಸದ್ದು. ಮೀನುಗಾರರು ನದಿ ಅಥವಾ ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ಅವರ ಜೀವವನ್ನು ಕಾಪಾಡುವುದು ಈವರೆಗೆ ಸವಾಲಾಗಿತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗಲ್ಲ. ಯಾಕಂದರೆ ಇದೇ ಮೊದಲ ಬಾರಿಗೆ ಮಂಗಳೂರಲ್ಲಿ ಪ್ರಪ್ರಥಮ ಬೋಟ್ ಆ್ಯಂಬುಲೆನ್ಸನ್ನು ಪರಿಚಯ ಮಾಡಲಾಗ್ತಾ ಇದೆ. ಹಾಗಾದರೆ ಆ ಎಮರ್ಜೆನ್ಸಿ ಬೋಟ್ನ ಸ್ಪೆಷಾಲಿಟಿ ಏನು, ಅದೆಲ್ಲದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿ ಅನ್ನಬಹುದು. ಈ ಬೋಟ್ನಲ್ಲಿ ಫೈರ್ ಕಿಟ್, ಆಕ್ಸಿಜನ್, ಫಸ್ಟ್ ಕಿಟ್, ಲೈಫ್ ಜಾಕೆಟ್ ಇದೆಲ್ಲ ಕೂಡ ಇದರಲ್ಲಿ ಡೀಪ್ ಎಲ್ಲ ಹೋಗಿ ಅಲ್ಲಿದ್ದ ಜನರನ್ನು ರಕ್ಷಣೆ ಮಾಡುವಂಥ ಒಂದು ಐಡಿಯಾವನ್ನು ನಾವು ಇಟ್ಟುಕೊಂಡಿದ್ದೇವೆ. ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಯನ್ನು ನಂಬಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ಸಾಗಿಸ್ತಾ ಇದೆ. ಮೀನುಗಾರಿಕೆಯ ಸಂದರ್ಭ ಪ್ರಕೃತಿ ವೈಪರೀತ್ಯದಿಂದಾಗಿ ಏಕಾಏಕಿ ಸಮುದ್ರದಲ್ಲಿ ಏರುಪೇರು ಕಂಡು ಬೋಟ್ ಅಥವಾ ದೋಣಿ ಮಗುಚಿ ಸಾಕಷ್ಟು ಜೀವಗಳು ಬಲಿಯಾಗಿದೆ. ಕೆಲವೊಮ್ಮೆ ಮೀನುಗಾರರು ನಿಯಂತ್ರಣ ತಪ್ಪಿ ನೀರಿಗೆ ಬೀಳುವುದು, ಏಕಾಏಕಿ ಹೃದಯಾಘಾತ ಇನ್ನಿತರ ಆರೋಗ್ಯ ಸಮಸ್ಯೆ ಕಾಡುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ತುರ್ತಾಗಿ ಸಮುದ್ರದ ತಟಕ್ಕೆ ತರುವುದು ಇತರ ಮೀನುಗಾರರಿಗೆ ಸವಾಲು ಆಗುತ್ತೆ. ಹೀಗಾಗಿ ದೋಣಿಯಲ್ಲೇ ಮೀನುಗಾರಿಕೆ ನಡೆಸುವ ಸಂಘಟನೆ ನಾಡಾ ದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣಕ್ಕೆ ಕೈ ಹಾಕಿ ಕೊನೆಗೂ ತನ್ನ ಗುರಿಯನ್ನ ರೀಚ್ ಆಗಿದೆ. ನಾವು ಅನೇಕ ದುರಂತಗಳನ್ನು ಕಂಡಿದ್ದೇವೆ. ಅದೆಲ್ಲ ಮೊದಲು ನಮ್ಮ ಬಲೆ ಇದ್ದ ದೋಣಿಗಳೇ ಅವರನ್ನು ರಕ್ಷಣೆ ಮಾಡುವಾಗ ಈ ಬಲೆ ಎಲ್ಲ ಸಮುದ್ರದ ಅಲೆಗೆ ಸಿಲುಕಿ ಅದರಿಂದ ನಮಗೆ ದುರಂತ, ಬಚಾವ್ ಮಾಡುವವರಿಗೂ ದುರಂತ ಆಗ್ತಾ ಇತ್ತು. ಅದನ್ನು ಮನಗಂಡು ಬಲೆಯನ್ನು ಇಲ್ಲದಂಥ ಒಂದು ದೋಣಿ ಮಾಡಬೇಕು ಎಂದು ನಾವು ಒಂದು ಆಲೋಚನೆ ಮಾಡಿ ಈಗ ಬಲೆ ಇಲ್ಲದೆ ಒಂದು ಸ್ವಂತ ನಾವು ದಾನಿಗಳ ಸಹಾಯದಿಂದ ಒಂದು ಆ್ಯಂಬುಲೆನ್ಸನ್ನು ಈಗ ಮಾಡಿದ್ದೇವೆ. ಈ ಬೋಟ್ನಲ್ಲಿ ಫೈರ್ ಕಿಟ್, ಆಕ್ಸಿಜನ್, ಫಸ್ಟ್ ಕಿಟ್, ಲೈಫ್ ಜಾಕೆಟ್ ಇದೆಲ್ಲ ಕೂಡ ಇದರಲ್ಲಿ ನಾವೆಲ್ಲರೂ ಮೀನುಗಾರ ಮಾಡುವವರು. ಇದಕ್ಕೆ ಯಾವುದೆಲ್ಲ ಅಗತ್ಯ ಉಂಟು ಸಮುದ್ರಕ್ಕೆ ಹೋಗುವ ಅದೆಲ್ಲ ನಾವು ಇದರಲ್ಲಿ ಇರ್ತೇವೆ. ಏಕೆಂದರೆ ನಾವು ಮೀನುಗಾರರು ಕಾರ್ಮಿಕರು ಹೋಗೋದು, ಇದು ಮೀನುಗಾರರು ಓನರ್ಸ್ ಮನೆಯಲ್ಲಿ ಕೂತ್ಕೊಳ್ತಾರೆ. ಕಾರ್ಮಿಕರಿಗೆ ಏನಾದರೂ ಆದರೆ ಅವರ ಘಟನೆ ಏನಾಗ್ತದೆ ನಮಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಉಳ್ಳಾಲ ನಾಡದ ಮೀನುಗಾರ ಸಂಘದ ಒಂದು ಟೀಮನ್ನು ತಯಾರು ಮಾಡಿ ಅದರ ಮುಖಾಂತರ ನಾವೊಂದು ದೋಣಿಯನ್ನು ಪರ್ಚೇಸ್ ಮಾಡಿ ಇದು ನಮ್ಮ ಹೊಸ ಒಂದು ದೋಣಿಯನ್ನು ಕಟ್ಕೊಂಡು ಈ ಒಂದು ಎಮರ್ಜೆನ್ಸಿ ಬೋಟ್ಗೆ ನಾವೊಂದು ಕೈ ಹಾಕಿದ್ದೇವೆ. ಇದಕ್ಕೆ ಸುಮಾರು 16 ಲಕ್ಷ ರೂಪಾಯಿ ಖರ್ಚಾಗ್ತಾ ಉಂಟು. ಆದರೆ ಕೂಡ ಇದಕ್ಕೆ ನಾವು ಸಮುದ್ರ ಮಾತ್ರ ಅಲ್ಲ, ನದಿಯಲ್ಲಿ ಕೂಡ ನೆರೆ ಬರ್ತದೆ. ಆಗ ಸಹ ಇದು ಹೋಗಲಿಕ್ಕೆ ಆಗ್ತದೆ. 2023ರಲ್ಲಿ ಬೆಂಗ್ರೆಯ ಅಳಿವೆ ಬಾಗಿಲಿನಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದ ದೋಣಿ ಅಡ್ಡ ಬಿದ್ದಾಗ ಎಲ್ಲ ಬೋಟುಗಳಲ್ಲೂ ಬಲೆ ಹಾಗೂ ಇತರ ಪರಿಕರ ಇದ್ದ ಕಾರಣ 6 ಮೀನುಗಾರರ ಜೀವ ಅಪಾಯಕ್ಕೆ ಸಿಲುಕಿತ್ತು. ಕೊನೆಗೆ ಬೆಂಗ್ರೆಯ ರತ್ತು ಎಂಬುವರ ದೋಣಿ ಖಾಲಿ ಇದ್ದ ಕಾರಣ ಇದನ್ನು ಬಳಸಿ 6 ಜೀವಗಳನ್ನು ರಕ್ಷಣೆ ಮಾಡಲಾಗಿತ್ತು. ಈ ಘಟನೆಯ ಬಳಿಕ ಮೀನುಗಾರರ ರಕ್ಷಣೆಗೆ ಪ್ರತ್ಯೇಕ ವ್ಯವಸ್ಥೆ ಬೇಕೆನ್ನುವ ತೀರ್ಮಾನ ಸಂಘದಾಯಿತು. ವಿಶಾಲವಾದ ಈ ಬೋಟ್ ಆಂಬ್ಯುಲೆನ್ಸ್ನಲ್ಲಿ 30 ಜನರ ಪ್ರಯಾಣಿಸುವಷ್ಟು ಅವಕಾಶ ಇದ್ದು ತುರ್ತು ಸಂದರ್ಭದಲ್ಲಿ ಮೀನುಗಾರರ ಜೀವ ರಕ್ಷಣೆಗೆ ಮಾತ್ರ ಬಳಸಲಾಗುತ್ತೆ. ಮೀನುಗಾರಿಕೆ ಸಂದರ್ಭ ದುರಂತ ನಡೆದರೆ, ಯಾರಿಗಾದರೂ ಆರೋಗ್ಯ ಸಮಸ್ಯೆ ಎದುರಾದರೆ ತಕ್ಷಣವೇ ಈ ಬೋಟ್ ಆಂಬ್ಯುಲೆನ್ಸ್ ಸೇವೆ ನೀಡುತ್ತೆ. ಉಳ್ಳಾಲ ಜಟ್ಟಿಯನ್ನ ಕೇಂದ್ರವಾಗಿರಿಸಿ ಕಾರ್ಯಾಚರಣೆ ಮಾಡುತ್ತೆ. ಇದಕ್ಕಾಗಿ ಚಾಲಕರ ಸಹಿತ 15 ಮಂದಿ ನುರಿತರ ತಂಡ ಸಜ್ಜಾಗಿದೆ. ಸೈರನ್, ಎಮರ್ಜೆನ್ಸಿ ಕೆಂಪು ದೀಪ, ಸ್ಟ್ರೆಚರ್, ಆಮ್ಲಜನಕ, ವೈದ್ಯಕೀಯ ಉಪಕರಣಗಳು, ಲೈಫ್ ಜಾಕೆಟ್, ನುರಿತ ಆರೋಗ್ಯ ಸಿಬ್ಬಂದಿ ಇರುತ್ತಾರೆ. ಈ ಬೋಟನ್ನು ಪುಷ್ಪರಾಜ್ ಎಂಬುವರು ನಿರ್ಮಾಣ ಮಾಡಿದ್ದಾರೆ. 16 ಲಕ್ಷ ರೂಪಾಯಿ ಖರ್ಚು ತಗಲಿದ್ದು 10 ಲಕ್ಷ ವೆಚ್ಚವನ್ನು ದಾನಿಗಳ ನೆರವಿನಿಂದ ಭರಿಸಲಾಗಿದೆ. ಏನಾದರೂ ಅನಾಹುತ ಆಗಿ ಹೋಯಿತೆಂದರೆ ಸಡನ್ಲಿ ಒಂದು ದೋಣಿ ತಗೊಂಡು ಹೋಗುವುದು ತುಂಬ ಕಷ್ಟ ಆಗ್ತದೆ. ಏಕೆಂದರೆ ದೋಣಿಯವರು ದುಡಿಯುವ ದೋಣಿ, ಅದರಲ್ಲಿ ಬಲೆ, ಅವರ ಬೇರೆ 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 ನಿತ್ಯಾದಿ ಸಾಮಾನುಗಳು ಇರ್ತದೆ. ಅದನ್ನೆಲ್ಲ ತೆಗೆದು ಅದು ಹೋಗುವಾಗ ಅದು ತುಂಬ ಲೇಟ್ ಆಗ್ತದೆ. ಇದು ಹಾಗೆಲ್ಲ ಆ್ಯಂಬುಲೆನ್ಸ್ ಒಂದು ಇಟ್ಟರೆ ಒಂದು ಎಮರ್ಜೆನ್ಸಿ ಆದರೆ ಸಡನ್ ಫೋನ್ ಬಂದು ಕೂಡಲೇ ಅದಕ್ಕೆ ತಕ್ಕ ಜನ ಎಲ್ಲ ರೆಡಿಯಾಗಿಟ್ಟು ಸಡನ್ನಾಗಿ ಹೋಗಿ ಏನಾದರೂ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ಬೋದು. ಅದು ಒಂದು ದೊಡ್ಡ ಅನುಕೂಲವಾಗಿ ಕಾಣುತ್ತದೆ. ಎಮರ್ಜೆನ್ಸಿಗೆ ನಮ್ಮ ಜನರಿದ್ದೆ ಅದರಲ್ಲಿ ಮತ್ತೆ ಇದು ಒಂದು ನರ್ಸ್ನವರು ಟ್ರೈನಿಂಗ್ ಮಾಡಿದ್ದಾರೆ ನಮಗೆ ಎಲ್ಲ ಫಸ್ಟ್ ಹೇಗೆ ಮಾಡಬೇಕಂತೇಳಿ. ಅದು ಕೂಡ ಸಹ ನಾವು ಟ್ರೈನಿಂಗ್ ತೆಗೆದಿದ್ದೇವೆ ಎಲ್ಲರೂ ಕೂಡ. ಬೇರೆ ಆ್ಯಂಬುಲೆನ್ಸ್ ಇದು ಇಂಡಿಯಾದಲ್ಲಿ ನಮ್ಮ ಪ್ರೈವೇಟ್ ಆ್ಯಂಬುಲೆನ್ಸ್ ಇಲ್ಲ. ಇದು ನಮ್ಮ ಸರ್ಕಾರದ ಆ್ಯಂಬುಲೆನ್ಸ್ ಇದ್ದರೂ ಕೂಡ ಅದು ನಮ್ಮ ಸಮಯಕ್ಕೆ ಅವ್ರು ಸಿಕ್ಕೋದಿಲ್ಲ. ಈಗ ನೋಡಿ, ಯಾವುದು ರೋಡ್ ಆ್ಯಂಬುಲೆನ್ಸ್ ಸರ್ಕಾರದುಂಟು, ನಾವು ಕಾಲ್ ಮಾಡಬೇಕು, ಅದು ನೆಟ್ವರ್ಕ್ ಹಾಗೆ ಅಂತ ಹೇಳಿ ಬರುವುದಿಲ್ಲ. ಬರುವಾಗ ಇವರ ಜೀವ ಹೋಗಾಗ್ತದೆ. ಹಾಗೇನು ಮಾಡ್ತಾರೆ, ಸಂಘದವರು ಸೇರಿಕೊಂಡು ಆ್ಯಂಬುಲೆನ್ಸ್ ತಯಾರು ಮಾಡಿದ್ದಾರೆ.
ಯಾವುದು ರೂಟ್ ಆ್ಯಂಬುಲೆನ್ಸ್. ಅದೇ ಪ್ರಕಾರ ನಾವು ಕೂಡ ನಮಗೆ ಸರ್ಕಾರದ ಆ್ಯಂಬುಲೆನ್ಸ್ನ ಅಗತ್ಯ ಕೂಡ ಉಂಟು. ಅದು ಅಲ್ಲದೆ ನಾವು ನಮ್ಮ ಸ್ವಂತ ಆ್ಯಂಬುಲೆನ್ಸ್ ಇದ್ದರೆ ನಮ್ಮ ಕಾರ್ಮಿಕರಿಗೆ ಬಚಾವಾಗಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇದು ಇಟ್ಟ ಮೇಲೆ ನಾವು ಇದೊಂದು ಪೇಪರ್ನಲ್ಲಿ ಪ್ರಚಾರ ಮಾಡಿದ ಮೇಲೆ ಸರ್ಕಾರ 7 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕಳೆದ 2 ವರ್ಷ ಮೊದಲು 3 ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಮಾಡ್ತೇವೆ ಅಂತೇಳಿ ಅದು ಕಾರ್ಯಾಚರಣೆ ಉಂಟು. ಈಗ ಅದು ಯಾವಾಗ ಬರ್ತದೆ ನಾವು ನೋಡಬೇಕಾಗ್ತದೆ. ಇದು ನಮ್ಮ ಮಂಗಳೂರಿನಿಂದ ಕಾರವಾರ ತಂದೆ ಹೋಗ್ತದೆ. ಇದು ಈ ಸಲ ಕೋಸ್ಟಲ್ ನಮ್ಮ ಮಂಜೇಶ್ವರ ಆಚೆ ಕಡೆ ಹೋಗ್ತೇವೆ ನಾವು. ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಜೀವ ಒಂದೇ ಅಲ್ಲ, ಮಾನವೀಯತೆ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ದು ಇವಾಗ ಅದು ನಿಲ್ಲಿಸೋ ಸ್ಟ್ಯಾಂಡು ಉಳ್ಳಾಲ ಕೋಟೆಪುರದಲ್ಲಿ ನಾವು ಅಲ್ಲಿ ಜಾಗ ಎಲ್ಲ ರೆಡಿ ಮಾಡಿದ್ದೇವೆ. ಎಲ್ಲ ಕರೆಕ್ಟ್ ಆಗಿ ಅದನ್ನು ನಾಳೆ 26 ತಾರೀಕಿಗೆ ಅಲ್ಲಿ ನಾವು ಲ್ಯಾಂಡ್ ಮಾಡಿ ಇಲ್ಲಿಂದ ನಮ್ಮದು ಇಲ್ಲಿ ಬ್ರಿಡ್ಜ್ ಅಡಿಯಿಂದ ಪ್ರೊಸೆಷನ್ ಆಗಿ ಮೆರವಣಿಗೆಯಿಂದ ದೋಣಿಗಳ ಮೆರವಣಿಗೆಯಿಂದ ಹೋಗಿ ಅಲ್ಲಿ ಒಂದು ಲ್ಯಾಂಡ್ ಮಾಡಿ ನಾವು ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ರಸ್ತೆಯಲ್ಲಿ ಈವರೆಗೆ ನೀವು ನೋಡ್ತಾ ಇದ್ದಂತಹ ಆ್ಯಂಬುಲೆನ್ಸನ್ನು ಇನ್ಮುಂದೆ ನದಿ ಸಮುದ್ರದಲ್ಲಿ ಕೂಡ ನಾವು ನೋಡುವಂತಹ ಅವಕಾಶ ಸಿಗ್ತಾ ಇದೆ. ಮುಂದೆ ವೈರ್ಲೆಸ್ GPS ಅಳವಡಿಕೆ ಇರ್ಬೋದು, ಹೈ ಸ್ಪೀಡ್ ಇಂಜಿನ್ ಇರ್ಬೋದು, ಇಂತಹ ಅನೇಕ ಅಳವಡಿಕೆಗಳನ್ನು ಈ ಒಂದು ಬೋಟ್ನಲ್ಲಿ ಮಾಡೋಕ್ಕೆ ಯೋಜನೆಯನ್ನು ಮಾಡಲಾಗಿದೆ. ಇದಕ್ಕೆ ಸರ್ಕಾರ ಕೂಡ ಅಗತ್ಯವಾದಂತಹ ಸೌಕರ್ಯಗಳನ್ನು ವ್ಯವಸ್ಥೆಗಳನ್ನು ಮಾಡಿ ಸಹಾಯ ಮಾಡಬೇಕಾಗಿದೆ. ಇದು ಮೀನುಗಾರರ ಒಂದು ಹೊಸ ಯೋಜನೆಯ ಪರಿಚಯ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.